ಗೈಸ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಫಸ್ಟ್ ಚಾಕೋಸ್ ಹಾಕೊಂಡಿದ್ದೀನಿ, ಚಿಕ್ಕ ಮಕ್ಳು ತಿನ್ನೋದು. ಜೊತೆಗೆ ಈ ಕಡೆ ಬ್ರೆಡ್ ಜಾಮ್ ಇದೆ, ಅದನ್ನ ಹಾಕೊಂಡು ತಿನ್ಬೇಕು ಇವಾಗ. ಗೈಸ್ ನಾನು ನಾರ್ಮಲಿ ಬ್ರೆಡ್ ಹಾಕೊಂಡು ಜಾಮ್ ಹಾಕೋತಿದ್ದೆ. ಇವ್ರು ಬಂದವರು ಇಲ್ಲಿಗೆ ಹಾಕಿ ಮಾಡ್ಬೇಕು ಅಂತ ತೋರಿಸ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಬ್ರೋ, ಇಲ್ಲಿ ರೋಸ್ಟ್ ಆಯ್ತು, ಟೋಸ್ಟ್ ಆಗುತ್ತೆ. ಆಮೇಲೆ ಅದೇ ಓಕೆ, ಟೋಸ್ಟ್ ಆದ್ಮೇಲೆ ಮತ್ತೆ ಜಾಮ್ ಹಾಕಲ್ವಾ? ಪ್ಲೇಟ್ ಜಾಮ್ ಇಲ್ಲ ಆಯ್ತದ, ಜಾಮ್ ಬೇಕಂದ್ರೆ ಜಾಮ್ ಬಟರ್. ಏನ್ ಮಾಡಕ್ಕಾಗುತ್ತೆ ನಿಮ್ಗೆ ಗೊತ್ತಾ? ಗೈಸು ನಾನು ಬ್ರೆಡ್ ಟೋಸ್ಟು, ವಡೆ ಕದ್ದೋರು, ವಡೆ ಉದ್ದಿನ ವಡೆ ಮತ್ತೆ ಏನದು ಕಲ್ಲಂಗಡಿ ಜ್ಯೂಸ್ ಹಾಕ್ಸ್ಕೊಂಡಿದ್ದೀನಿ. ಯಾಕೋ ನನಗೆ ದೋಸೆ ಇಡ್ಲಿ ತಿನ್ನೋಕ್ಕೆ ಮನ್ಸು ಬರ್ತಲ್ಲ, ಅದಕ್ಕೋಸ್ಕರ ಇದರಲ್ಲೇ ಹೊಟ್ಟೆ ತುಂಬಿಸೋಣ ಅನ್ಕೊಂಡು ತಿಂತಾ ಇದ್ದೀನಿ ಇವಾಗ. ನಾನಿನ್ನು ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಅದೇ ನಾನು ಹೇಳ್ತೀನಲ್ಲ, ಆಸ್ ಇಟ್ ಈಸ್ ಹಾಯ್ ಹೆಲೋ ಅಂತ ಅದನ್ನು ಸ್ಟಾರ್ಟ್ ಮಾಡಿಲ್ಲ. ಬಟ್ ನಾನು ಅದಕ್ಕೂ ಮುಂಚೆ ಈಗ ಡೈರೆಕ್ಟ್ ಗೇಮ್ಸ್ಗೆ ಹೊಂಟೋಗ್ಬಿಡ್ತೀನಿ. ಆ ಒಂದು ಮೋಸ್ಟ್ ಫೇವ್ರೆಟ್ ಗೇಮ್ ಅಂದರೆ ನನಗೆ ಅದೊಂದೇ. ಆ ಬೈಕ್ ಓಡಿಸ್ಬೇಕು, ಅದು ನೋಡಿಸ್ಬೇಕು, ಬೈಕಲ್ಲ ಅದು ಹೆಸರೇನೋ ಇದೆ. ಈಗ ಅದನ್ನು ಓಡಿಸುವ ಸಮಯ. ಆಮೇಲೆ ಈ ಕಡೆ ಒಂದು ರೋಪ್ ಆ್ಯಕ್ಟಿವಿಟೀಸ್ ಇದೆ. ದೆನ್ ಒಂದು ಪಬ್ಜಿ ಗೇಮ್ ಇದೆ. ಪಬ್ಜಿ ಗೇಮ್ ಲಿಟರಲಿ ಸಖತ್ತಾಗಿದೆ ಪಬ್ಜಿ ಗೇಮ್. ಈ ರೋಪ್ ಆ್ಯಕ್ಟಿವಿಟೀಸ್ ಜೊತೆಗೆ ಪಬ್ಜಿ ಗೇಮ್ ಕೂಡ ಆಡಬೇಕು, ಮಸ್ತಿದೆ. ಸೊ ಆಡೋದಕ್ಕೆ ಇದನ್ನು ಆ್ಯಸ್ ಇಟ್ ಈಸ್ ಫಿಕ್ಸ್ ಮಾಡ್ತವ್ರು ಇವಾಗ. ನಮ್ಮ ಸೇಫ್ಟಿ ನಾವೇ ಜವಾಬ್ದಾರರು. ಈ ಗೇಮ್ ಸ್ಕಿಪ್ ಮಾಡಿ ಪಬ್ಜಿ ಆಡೋಣ ಅಂತ ಹೋದ್ವಿ. ಫಸ್ಟ್ ಕೋರ್ಕೊಂಡ್ರೆ ನಮ್ಗೆ ತೇಜಸ್ ಅವರೇ ಬೇಕು. ಯಾರು ಇವ್ರ ಕ್ಯಾಪ್ಟನ್? ಇವರಿಬ್ರು ಕ್ಯಾಪ್ಟನ್. ಯಾರು ಕೋರ್ಕೋತಾರೆ? ಅಯ್ಯೋ ದುರ್ವಿಧಿಯೇ, ಈ ಗೇಮು ಆಡೋಣ ಅಂತ ಬಂದ್ರೆ ಮತ್ತೆ ಕ್ಯಾನ್ಸಲ್ ಆಯ್ತು. ಅಯ್ಯೋ 1 2 3 ಅಯ್ಯೋ ದುರ್ವಿಧಿಯೇ. ಗೈಸ್ ನಾರ್ಮಲಿ ರೆಸಾರ್ಟ್ ಅಲ್ಲೆಲ್ಲ ಇದೇ ತರ ಇರುತ್ತೆ, ಜಿಪ್ ಲೈನ್ ಅದು ಇದು. ತೋರಿಸ್ಬೇಕಾ ಬೇಡವಾ? ಒಂದು ಕನ್ಫ್ಯೂಷನ್ ಇರುತ್ತೆ. ಮತ್ತೆ ಹಾಗೇನು ಕನ್ಫ್ಯೂಷನ್, ಏನು ಮಾಡೋದು, ಹೆಂಗೆ ಏನು ಅಂತ. ಸೊ ಇವಾಗ ಫುಲ್ ಪ್ಯಾಕಪ್ ಆಗ್ಬಿಟ್ಟು ಜಿಪ್ ಲೈನಿಗೆ ಬೇಕಾಗಿರೋ ಈ ಒಂದು ಐಟಮ್ನ ತಗೊಂಡು ಜಿಪ್ ಲೈನಲ್ಲಿ ಎಗರ್ಕಂತ ಹೋಯ್ತಾ ಇದ್ದೀನಿ. ಬಟ್ ವಿಡಿಯೋ ಮಾಡ್ಬೇಕು ಗೊತ್ತಾಯ್ತಿಲ್ಲ ನನಗೆ. ಜಿಪ್ ಲೈನ್ ಆಡೋದು ಈಸಿ, ಅಲ್ಲಿಂದ ತಗೊಂಡ್ ಬರೋದು ಮಾತ್ರ ಹೆವಿ ಕಷ್ಟ. ಫೈನಲಿ ಒನ್ ಆಫ್ ಮೈ ಫೇವ್ರೆಟ್ ಜಿಪ್ ಲೈನ್. ಈಗ ಯಾವಾಗ್ಲೂ ಹೇಳೋ ತರನೇ ಹೆಲ್ಮೆಟ್ ಹಾಕೋಬೇಕು ಬ್ರೋ. ರೆಸಾರ್ಟಿಗೆ ಬಂದಾಗ ಜಿಪ್ ಲೈನ್ ಅನ್ನೋದನ್ನ ಮರಿಬಾರ್ದು, ಜಿಪ್ ಲೈನ್ ಆಡೋದನ್ನ ಬಿಡಬಾರ್ದು. ಒನ್ ಆಫ್ ದಿ ಫೇವ್ರೆಟ್ ಗೇಮ್ ಜಿಪ್ ಲೈನ್. ಮತ್ತೆ ಅಲ್ಲಿ ಆಡ್ತವ್ರು ನೋಡಿ ಅಲ್ಲಿ ಬೈಕು, ಅದು ಮತ್ತೇನ ಹೆಸರು ಗೊತ್ತಿಲ್ಲ, ಬೈಕ್ ಒಟ್ಟಿನಲ್ಲಿ ನಮ್ಮ ಕಣ್ಣಿಗೆ ಅದಾಡಬೇಕು. ಇವಾಗ ಜಿಪ್ ಲೈನ್ ಆಡುವ ಕ್ರೇಜ್ ಇದೆ. ಈಗ ಇನ್ನೊಂದು ರೋಪ್ ಆಕ್ಟಿವಿಟೀಸ್ ಅಂದ್ರೆ ಜಿಪ್ ಲೈನ್ ಆಡಾಯ್ತು, ನಾನು ರೋಪ್ ಆಕ್ಟಿವಿಟೀಸ್ ಆಡಕ್ಕೆ ಹೋಗ್ತಾ ಇರೋದು. ನೋಡಿ ಈ ತರ ರೋಪ್ ಆಕ್ಟಿವಿಟೀಸು ಅಂದ್ರೆ ನಾನು ಇಲ್ಲೊಂದಿದೆ ಅಂದ್ರೆ ಇದು ಮಿಡಲ್ ರೇಂಜು, ಇದು ಇನ್ನ ಹೈ ರೇಂಜು. ಫಸ್ಟ್ ಟೈಮ್ ನಾನು ಹೈ ರೇಂಜಲ್ಲಿ ಆಡ್ತಾ ಇರೋದು. ಈ ಹೈ ಲೆವೆಲ್ ರೇಂಜಲ್ಲಿ ಇದೆ ಫಸ್ಟ್ ಟೈಮ್ ಆಡ್ತಾ ಇರೋದು. ನೋಡೋಣ ಯಾವ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ನನಗೆ ಇದೊಂಚೂರು ಭಯ ಆಯ್ತೈತೆ. ನನಗೆ ಈ ಒಂದು ಪಾರ್ಟು ಸಿಕ್ಕಾಪಟ್ಟೆ ಭಯ ಆಯ್ತೈತೆ. ಅದೆಲ್ಲ ಓಕೆ, ಒಂದು ರೇಂಜಿಗೆ ಆಡ್ಬೋದು, ಇದು ಗೊತ್ತಿಲ್ಲ. ನಾನು ಇದನ್ನೇನೋ ಕಂಪ್ಲೀಟ್ ಮಾಡಿದ್ರೆ, ಬಟ್ ಇದು ನೋಡ್ತಿದ್ದಂಗೆ ನಂಗೆ ಯಾಕೋ ಒಂಥರ ಡಿಫಿಕಲ್ಟ್ ಅನ್ಸ್ತೈತೆ, ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಅಂತ ಅನ್ಸ್ತೈತೆ. ಬಟ್ ಹೆಂಗ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಬಟ್ ನಾನಂತೂ ವಿಡಿಯೋ ಮಾಡೋಕ್ಕಾಗಲ್ಲ, ಹೆಂಗ್ ಮಾಡ್ತೀವೋ ಗೊತ್ತಿಲ್ಲ, ನೋಡ್ಬೇಕು. ತಲೆ ಕೆಟ್ಟು ಗೊಬ್ಬರ ಆಗ್ತೈತೆ ನನಗಂತೂ. ಆ ಲೆವೆಲ್ 2 ಕಂಪ್ಲೀಟ್ ಮಾಡಿದೆ, ಲೆವೆಲ್ 3 ಕಂಪ್ಲೀಟ್ ಮಾಡಿದೆ. ಲೆವೆಲ್ 2 ಅಂತಾರೆ ಹೆವಿ ಡಿಫಿಕಲ್ಟ್ ಇತ್ತು. ಈಗ ಲೆವೆಲ್ 4 ಇದು ಇನ್ನೂ ಡಿಫಿಕಲ್ಟು. ಲೆವೆಲ್ 5, ಲೆವೆಲ್ 6 ಅದು ಇದೆ. ಅದು ಲೆವೆಲ್ 6 ಮಾತ್ರ ನನಗೆ ಗೊತ್ತಿಲ್ಲ ಅದು ಹೆಂಗೆ ಆಡಬೇಕಂತ, ಬಟ್ ಅಲ್ಟಿಯಾಗಿ ಡಿಫಿಕಲ್ಟ್ ಇದೆ ಮಾತ್ರ. ಗೈಸ್ ಫೈನಲಿ ಆ ಒಂದು ರೋಪ್ ಆಕ್ಟಿವಿಟೀಸ್ನ ಆಡಿ ಮುಗೀತು. ಲೆವೆಲ್ 6 ಅಲ್ಟಿಮೇಟ್ ಅನ್ಕೊಳ್ಳಿ, ಸಕ್ಕತ್ತಾಗಿತ್ತು ಮಾತ್ರ. ಆ್ಯಂಡ್ ಇವಾಗ ಟೈಮ್ ಬಂದು 11 ಗಂಟೆ. ನಾವು ರೂಮ್ ಚೆಕ್ಔಟ್ ಮಾಡಬೇಕು. ರೂಮು ಚೆಕ್ಔಟ್ ಮಾಡಿ ಲಾಕರ್ ರೂಮಲ್ಲಿ ಇಟ್ಟು ಆಮೇಲೆ ರಿಮೈನಿಂಗ್ ಇನ್ನು ಅಡ್ವೆಂಚರ್ ಆಕ್ಟಿವಿಟೀಸ್ ಬೇಜಾನ್ ಐತೆ. ಸೈಕ್ಲಿಂಗ್ ಐತೆ, ಪಬ್ಜಿ ಆಡಬೇಕು, ಅದು ಮೇನ್. ಶೂಟಿಂಗು ತಲೆಗೆ ಹೊಡಿತೀನಿ ಇವ್ರಿಗೆಲ್ಲ, ಸಗದಾಗಿರುತ್ತೆ. ಇವಾಗ ರೂಮ್ ಚೆಕ್ಔಟ್ ಮಾಡೋಣ. ಇವಾಗ ನಮ್ಮ ಹಾರರ್ ರಿಟ್ರೀಟ್ಗಳ ರೂಮಿಗೆ ಬಾಯ್ ಹೇಳುವ ಸಮಯ. 401, 402, 403. ಅಯ್ಯೋ ಫುಲ್ಲು ಟಯರ್ಡು. ಯಾಕೆ ಕೇಳ್ತೀರಾ? ಒಂದೊಂಥರ ಬಾಡಿ ಒಳಗಡೆ ವೇರಿಯೇಷನ್ ಡಿಫ್ರೆಂಟ್ ಆಗಿ ಆಗ್ತೈತಿ. ಆದರೂ ಇನ್ನೂ ರಿಮೈನಿಂಗ್ ಗೇಮ್ಸ್ ಎಲ್ಲ ಆಡಬೇಕು. ಇವಾಗ ಏನು ಮಾಡ್ತಾ ಇದೀವಿ ಅಂದರೆ, ನನ್ನ ಬ್ಯಾಗು ಮತ್ತು ನನ್ನ ಜರ್ಕಿನ್ನು ಇದನ್ನು ಕೂಡ ಹೋಗಿ 2 ಕಾರಲ್ಲಿಟ್ಟು ವಾಪಸ್ ಆಡೋದಿಕ್ಕೆ ಬರಬೇಕು. ಇನ್ನೂ ತುಂಬ ಇದೆ, ರೆಕಾರ್ಡಿಂಗ್ ಮಾಡಿಲ್ಲ ನಾನು, ಅದನ್ನ ಮುಗಿಸ್ಕೋಬೇಕು ಫಸ್ಟ್. ಫೈನಲಿ ಲಗೇಜ್ ಪ್ಯಾಕ್ ಆಯ್ತು ಗುರು. ಕಮಾನ್ ಸುದೀಪ್,
ಫುಲ್ ಮೋಟಿವ್ ಆಗು ಸಾರಿ ಫುಲ್ ಇದಾಗು ಸ್ಟ್ರಾಂಗ್ ಆಗ್ತಾ ಇದ್ದೀನಿ ಈಗ ಗೈಸ್. ಫುಲ್ ಸ್ಟ್ರಾಂಗ್ ಆಗಿ ಬ್ಲಾಗ್ ಮಾಡ್ತೀನಿ ಬನ್ನಿ ಇನ್ಮೇಲೆಲ್ಲ. ಈಗಿಂದ ಫುಲ್ ಸ್ಟ್ರಾಂಗ್, ಆಗಿಂದ ಫುಲ್ ಟಯರ್ಡ್ನೆಸ್ ಫೀಲ್ ಆಗ್ತಿದೆ, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಈಗಿಂದ ಫುಲ್ ಸ್ಟ್ರಾಂಗ್ ಆಗಿ ಮಾಡ್ತೀನಿ. ಈಗ ನಾನೊಂದು ರೀಲ್ ಶೂಟ್ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಆ ರೀಲ್ ಶೂಟ್ನ ಮಾಡಬೇಕಾಗುತ್ತೆ. ಒಂದು ಪ್ರಮೋಷನ್ ರಿಲೇಟೆಡ್ ಮಾಡಬೇಕು, ಇನ್ನೊಂದು ಬಂದ್ಬಿಟ್ಟು ನಾರ್ಮಲಿ ಎಲ್ಲರೂ ಇರೋದೊಂದು ವೀಡಿಯೋ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಎಲ್ರಿಗೂ ಇವಾಗ ಒಪ್ಸಿ ಆಡಿಸ್ಬೇಕು, ಇಲ್ಲ ಹೋಗ್ತಾ ಆಡಿಸ್ಬೇಕು ಇದನ್ನ ಗೈಸ್. ಒಂದು ರೀಲ್ ಮಾಡ್ದೆ ಹೇಗ್ ಮಾಡ್ದೆ ಅಂದ್ರೆ ಲಿಟ್ರಲಿ ಎಫರ್ಟ್ ಸಖತ್ತಾಗಿತ್ತು. ಯಾಕಂದ್ರೆ ಅದೊಂಥರ ರೂಮು ಔಟ್ಸೈಡ್ ಪ್ಲೇಸ್ ಅಲ್ಲಿ ಇದ್ದಿದ್ದು, ತುಂಬಾ ಚೆನ್ನಾಗಿತ್ತು. ಎಫರ್ಟ್ಗೆ ಎಲ್ರಿಗೂ ಹೇಳಿ ಮಾಡಿಸಿ ಒಂದು ಒಳ್ಳೆ ರೀಲ್ ಬಂದೈತೆ ಅನ್ಕೋತೀನಿ. ಒಂದು ಒಳ್ಳೆ ರೀಲ್ ಬಂದೈತೆ ಅಂತ ಪೋಸ್ಟ್ ಮಾಡ್ತೀನಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಸುದೀಪ್ ಸ್ಪೀಕ್ಸ್ ಅಲ್ಲೇ ಪೋಸ್ಟ್ ಮಾಡ್ತೀನಿ. ಅಂಡ್ ಸಖತ್ತಾಗಿತ್ತು ರೀಲ್ ಮಾತ್ರ. ಎಲ್ಲರೂ ಖುಷಿ ಪಟ್ರು, ಬಂದಿರೋರು ಎಲ್ಲರೂ ಕೂಡ ತುಂಬಾ ಖುಷಿ ಆಗವ್ರೆ. ಅಷ್ಟು ಸಾಕು. ನಮ್ಮ ವ್ಲಾಗಲ್ಲಿ ನಮ್ಮ ಖುಷಿಗಿಂತ ನೀವು ನೋಡೋರು ನಮ್ಮ ಜೊತೆಲಿರೋರು ಖುಷಿ ಆದರೆ ಸಾಕು ಇನ್ನೇನು ಬೇಕು. ಇವಾಗ ಕಾರ್ ಹತ್ರ ಬಂದಿದ್ದೀವಿ. ಕಾರ್ ಹತ್ರ ಮತ್ತೆ ವಾಪಸ್ಸು ಈ ಟಿ ಶರ್ಟ್ಗಳೆಲ್ಲ ಇಟ್ಟು ಮತ್ತೆ ವಾಪಸ್ ಹಿಂದಕ್ಕೆ ಹೋಗ್ಬೇಕು ಗೈಸ್. ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ಪ್ಲೇ ಪಬ್ಜಿ. ಈಗ ತಾನೇ ಸ್ವಲ್ಪ ಲೈಟಾಗಿ ಫುಡ್ ತಿನ್ಕೊಂಡ್ವಿ. ಆ್ಯಂಡ್ ಅಲ್ಲಿ ಪಬ್ಜಿ ಐಟಮ್ಸ್ಗಳೆಲ್ಲ ಇದೆ. ಅದನ್ನು ಈಗ ಆಡೋವಂಥ ಸಾಧ್ಯತೆ ಎಲ್ಲ ಕಾಣಿಸಿದೆಲ್ಲ ಆಡ್ತೀವಿ ಇವಾಗ. ನೋಡಿ ಇದೆಲ್ಲ ನಾವು ವೇರ್ ಮಾಡ್ಕೊಬೇಕು, ಇದ್ರಲ್ಲಿ ಶೂಟ್ ಮಾಡಬೇಕು. ಒಬ್ಬೊಬ್ರದ್ದು ಇವತ್ತು ತಲೆಗಳು ಶೂಟ್ ಹೊಡಿತೀನಿ ಇವತ್ತು. ನನ್ನ ದುಶ್ಮನಿ ಯಾವನು ತಡ್ಕೊಳ್ಳಲ್ಲ. ಒಬ್ಬೊಬ್ರದ್ದು 1 2 3 4 5 ತಲೆ ಶೂಟ್ ಹೊಡಿತೀವಿ ಇವತ್ತು. ಗೈಸ್ ಇವಾಗ ಈ ಮಿಲಿಟರಿ ಡ್ರೆಸ್ ನ ವೇರ್ ಮಾಡ್ಬೇಕಂತೆ. ನಾವೇನೋ ಬಟ್ಟೆ ಹಾಕೊಂಡ್ವಿ, ನಮಗೆ ಒಂಥರ ದೊಗ್ಳೆ ಐತೆ. ಇವ್ರು ಅದ್ ಹೆಂಗ್ ಬಟ್ಟೆ ಹಾಕೋತಾರ ನನಗಂತೂ ಗೊತ್ತಿಲ್ಲ. ಇವರು ಅವ್ರ ಬಟ್ಟೆ ಹೆಂಗ್ ಹಾಕೋತಾರ ನನಗಂತೂ ಗೊತ್ತಿಲ್ಲ. ಬ್ರೋ ಸೇಫ್ಟಿ ನೋಡಿ ಬ್ರೋ, ಇನ್ನಾಯ್ತು. ಇನ್ನು ಹೆಂಗೆ ಸೇಫ್ಟಿ ಪರ್ಫೆಕ್ಟ್ ಆಗಿದೆ ಬ್ರೋ. ನೀವು ಏನಿದ್ರು ನೀವು ಚೆಸ್ಟ್ ಗಾರ್ಡ್ ಇದೆಯಲ್ಲ ಅದನ್ನ ವೇರ್ ಮಾಡ್ಬೇಕು. ಈಗ ಚೆಸ್ಟ್ ಗಾರ್ಡ್ ವೇರ್ ಮಾಡ್ಬೇಕಾ? ಹಾ ಬ್ರೋ ಇರಿ ಆ ಚೆಸ್ಟ್ ಗಾರ್ಡ್ ವೇರ್ ಮಾಡಕ್ಕಿಂತ ಮುಂಚೆ ಕ್ಯಾಪ್ಟನ್ಸ್ ಎಲ್ಲ ಬರ್ಬೇಕು ಒಂಚೂರು. ಗೈಸ್ ಫೈನಲ್ ಎಲ್ರು ಕೂಡ ರೆಡಿ ಆದ್ರು. ಇವಾಗ ಕ್ಯಾಪ್ಟನ್ಸ್ ಬಂದು ಸಂಧ್ಯಾ ಮತ್ತೆ ನಿತ್ಯ ಅವರು. ಈಗ ಇವ್ರಿಬ್ರು ಯಾರ್ಯಾರನ್ನ ಕೋರ್ಕೋತಾರೋ ಅವ್ರು ಇವಾಗ ಅವ್ರ ಟೀಮ್ ಹೋಗ್ತಾರೆ. ತೇಜು ಎಡ್ಕೆ ಅವರು, ಚೇತು ಅವರು, ಬನ್ನಿ ಸೋಲ್ ಅವರು ಈ ಕಡೆ ಬನ್ನಿ. ಹಾ ಓ ಯಪ್ಪೋ ದೇವ್ರೆ, ಏನ್ ಹಿಂಗೈತೆ ಅಣ್ಣ. ಇರಿ ಒಂದ್ ನಿಮಿಷ ತೆಗ್ಬಿಟ್ಟಿದ್ದೆ ನಂಚೂರು. ಇರಿ ಫಸ್ಟ್ ಟೀಮ್ ಕೋರ್ಕೊಂಡ್ಬಿಡ್ತೀವಿ ನಾವು. ಗೈಸ್ ಇವಾಗ ಇವರಿಬ್ರು ಕ್ಯಾಪ್ಟನ್, ಇವರಿಬ್ರು ಇವಾಗ ಕೋರ್ಕೋತಾರೆ. ಅವೆಲ್ಲ ಇಲ್ಲ. ನಮ್ ಬ್ಲಾಗ್ ಅಲ್ಲಿ ಶುರು ಆಗ್ಬಿಡೈತೆ. ಅಲೆ ಸ್ಟಾರ್ಟ್ ಮಾಡಿ. ಗೈಸ್ ಫಸ್ಟ್ ಯಾರು ಕೋರ್ಕೋತಾರ ನೋಡಿರಿ. ಹಾ ಹೇಳಿ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸಾರಿ. ಈಗ ಒಂದ್ ನಿಮಿಷ ಆಯ್ತು. ನಿತ್ಯ ಅವರೇ ಫಸ್ಟ್ ನೀವೇ ಕೋರಿ. ಪ್ರೀತಮ್ ಅವ್ರು ಬೇಕು, ನೀವ್ ಹೇಳಿ. ನೀವ್ ಹೇಳಿ. ನಾನು ಶರತ್ ಅವರು, ಅಪ್ಪು ಅವರು. ನೆಕ್ಸ್ಟ್ ಹಾ ಅವ್ರೊಬ್ರೇ ಇರೋದು. ಅವ್ರದ್ದು ಹಂಗಾರ ನಮ್ ಟೀಮ್ ಅಷ್ಟೇ. ರವಿ ಅವ್ರು ನಮ್ ಕಡೆ. ಈ ಕಡೆ ಬನ್ನಿ, ಭಾಗ ಆಗಿ ಒಂಚೂರು. ನಮ್ ಟೀಮ್ ಎಲ್ಲ ಬನ್ನಿ. ಈ ಕಡೆ ಇಗ್ನೋರ್ ಮಾಡಿ ಇದನ್ನೆಲ್ಲ. ವೇಸ್ಟ್ ಟೀಮ್ ಇದೆಲ್ಲ ಬಿಟ್ಟಾಕ್ಬಿಟ್ಟಿದ್ದನ್ನೆಲ್ಲ. ಇವೆಲ್ಲ ವೇಸ್ಟ್ ಟೀಮ್ ಬಿಟ್ಟಾಕ್ಬಿಡಿ. ನಮ್ ಟೀಮ್ ಬನ್ನಿ. ನಮ್ ಟೀಮ್ ಸ್ಟ್ರಾಟಜಿ ಮಾಡ್ಬೇಕು ಒಂಚೂರು. ಬನ್ನಿ. ಅಯ್ಯೋ ಇಷ್ಟೊಂದು ವೀಕ್ ಐತಲ್ಲ ಗುರು. ಸೈಡ್ಗೆ ಹೋಗ್ರಿ. ಓರಿ ಬನ್ನಿ. ನಮ್ ಟೀಮ್ ಬನ್ನಿ. 1 2 3 4 5 6 1 2 5 ಜನ ಗುರು. ಬೇಡ ನಮ್ ಟೀಮ್ ಇಂದ ಒಬ್ರು ಹೋಗ್ಲಿ ಪಾಪ ಅಂತ ಕೊಡ್ತೀನಿ. ಅವ್ರ ಟೀಮ್ ಹೋಗ್ರಿ ಬೇಗ. ಯಾರಾದ್ರೂ ಒಬ್ರು ಹೊಟ್ಟೆ ಹೋಗಿ. ಕೇಳಿಸ್ತೈತಾ? ಐಸ್ಬರ್ಗ್ ನೋಡಕ್ ಇಷ್ಟ ಇರುತ್ತೆ, ಆದ್ರೆ ಆಳ ಕಿಳಿದಾಗ ಗೊತ್ತಾಗತ್ತೆ ಅದ್ರ ಗತ್ತು ದೌಲತ್ತು. ಒಂದ್ ನಿಮಿಷ. ದೌಲತ್ತಲ್ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ. ಗೈಸ್ ಇದು ತುಂಬಾ ರಿಸ್ಕ್ ಇದೆ ಅಂತೆ. ಅದಕ್ಕೋಸ್ಕರ ನಾವು ಹೆಂಗ್ ಆಡ್ತಾ ಇದೀವಿ. ನನ್ನ ಕಣ್ಣಿಗೆ ಏನೋ ಕಾಣಿಸ್ತಾನೆ ಇಲ್ಲ ಇದು. ಇಷ್ಟು ಸೇಫ್ಟಿ ಕೊಡ್ತವ್ರಂದ್ರೆ ಅರ್ಥ ಮಾಡ್ಕೊಳ್ಳಿ. ಬುಲೆಟ್ ಹೆವಿ ಸ್ಪೀಡಾಗಿ ಬರುತ್ತೆ. ಇವತ್ತು ನಮ್ಮ ಆಪೋನೆಂಟ್ ಅಲ್ಲಿರೋ ಒಬ್ಬೊಬ್ರು ತಲೆಗಳನ್ನೆಲ್ಲ ಉಳ್ಸಾಕ್ತೀನಿ. ಅಲ್ಲ, ನಮ್ಮ ಆಪೋನೆಂಟ್ ಟೀಮ್ ವೀಕ್ ಆದ್ರೂ ಸ್ವಲ್ಪ ಗೆದ್ದ ಗೊತ್ತಾಗುತ್ತೆ. ಟೀಮ್ ಎಲ್ಲ ನಮ್ಮ ಹತ್ರ ಬರಂಗಿಲ್ಲಮ್ಮ. ಸೊ ಇದೇ ಬುಲೆಟ್ ಅನ್ಸುತ್ತೆ. ಇಲ್ಲೇ ಬಿದ್ದವೆ 2-3 ಎಷ್ಟೊಂದು ಬಿದ್ದವೆ ಇಲ್ಲೇ. ಇದೇ ಪಕ್ಕಾ ಬುಲೆಟ್ ಇದು. ಸೊ ರಿಯಾಗೆ ಬೀಳ್ತದೆ. ಬನ್ನಿ
ಸರಿಯಾಗಿ ಹೊಡಿತಾರೆ ಮಾತ್ರ. ನಮ್ ಬ್ಲಾಕ್ ಟೀಮ್ ಅವರೆಲ್ಲ ಇಲ್ಲೇ ಇದ್ದಾರೆ, ರೆಡ್ ಟೀಮ್ ಅವರೆಲ್ಲ ಓಡೋಯ್ತಾರೆ, ಎದ್ರುಕೊಂಡು ಓಡೋಯ್ತಾರೆ ರೆಡ್ ಟೀಮ್ ಅವರೆಲ್ಲ. ಸೊ ಎಲ್ಲ ಫಿಕ್ಸ್ ಆಗ್ತಿದೆ, ಬ್ಲಾಕ್ ಟೀಮ್ ಅವರು ರೆಡ್ ಟೀಮ್ ನ ಡಾಮಿನೇಟ್ ಮಾಡೋದಕ್ಕೆ ಎಲ್ಲ ಸಿದ್ಧವಾಗಿ ಇದ್ದಾರೆ. ಬ್ರೋ ನನ್ ಮಾತ್ ಕೇಳಿ, ನಮ್ ಟೀಮ್ ಬಂದ್ಬಿಡಿ, ಬಚಾವಾಯ್ತೀರಾ? ನನ್ ಮಾತ್ ಕೇಳಿ, ಬಚಾವಾಯ್ತೀರಾ ರೆಡ್ ಟೀಮ್ ಅವರೆಲ್ಲ? ನನ್ ಮಾತ್ ಕೇಳಿ. ಥೋ ಯಪ್ಪ ದೇವ್ರೆ, ಇವ್ರು ನನ್ ನೆನ್ಸ್ಕೊಂಡ್ರೆ ನನ್ನ ಆಟ ಆದ್ಮೇಲೆ ರೆಡ್ ಟೀಮ್ ನೆನ್ಸ್ಕೊಂಡ್ರೆ ಈಗಲೇ ಹೇಳೋ ಬರ್ತೈತೆ ನನಗೆ. ಅಪ್ಪ ಮೇಲೆತ್ರಿ. ಬ್ಲಾಕ್ ಟೀಮ್ ಗೈಸ್, ಇವಾಗ ನಾನು ಹಾಕಿರೋದು ಲೆವೆಲ್ 3 ಹೆಲ್ಮೆಟ್, ಅವ್ರು ಹಾಕಿರೋದೆಲ್ಲ ಲೆವೆಲ್ 1 ಹೆಲ್ಮೆಟ್. ಎಲ್ಲರನ್ನು ಉಡಾಯಿಸ್ಬಿಡ್ತೀನಿ ಇವಾಗ. ರೆಡಿನಾ? ಹಾ ಬ್ರೋ, ಗೆಲುವು ಸೋಲು ಎಲ್ಲ ಗೇಮ್ ನಂತರ, ಆದ್ರೆ ನಮ್ಮ ಪ್ರಯತ್ನ ಇದೇ ಇರುತ್ತೆ. ಹೌದಾ ಮೇಡಮ್? ನೀವು ನಮ್ ಟೀಮೇ ಗೆಲ್ಲೋದು. ಹೌದಾ ಮೇಡಮ್? ಗೈಸ್, ಒಂದು ಒಳ್ಳೆ ಶೂಟು ಮತ್ತೆ ಒಳ್ಳೆ BGMI ಅಂದ್ರೆ ಪಬ್ಜಿ ಆಡೋದಿರೋದು ಸಖತ್ತಾಗಿರುತ್ತೆ, ಮಜವಾಗಿರುತ್ತೆ. ಇಲ್ಲಿ ಒಳಗಡೆ ಶೂಟ್ ಮಾಡೋಕ್ಕಾಗಲ್ಲ, ಹೊರಗಡೆಯಿಂದ ಅವ್ರೊಂಚೂರು ಟೇಕ್ಸ್ ತಗೋತಾರೆ. ನೋಡಿ, ಆನಂದಿಸಿ, ಖುಷಿ ಪಡಿ. ಬುಲೆಟ್ ವೇಸ್ಟ್ ಮಾಡ್ಬೇಡಿ. ಅಂದ್ರೆ ನಿಮ್ ಹೀರೋ ಸೋತೋದ್ನ? ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ವಾಟ್ ಯು ಮೀನ್? ಅಷ್ಟು ಸುಲಭವಾಗಿ ಸಾಯಿಸಲ್ಲ ಅವನು. ಶೂಟ್ ಮಾಡಿ ವಿಧಾನಸೌಧದ ಮುಂದೆ ನೇತಾಕ್ತಾನೆ. ಇಲ್ಲಿ ನಂದು ಕಂಪ್ಲೀಟ್ ಬುಲೆಟ್ ಖಾಲಿ ಆಯ್ತು. ಬುಲೆಟ್ ಖಾಲಿ ಆದ್ಮೇಲೆ ನಾನು ಆಚೆ ಹೋದ್ಮೇಲೆ ನಾನು ಶರತ್ ಅವರು ಯಾರಿಗೂ ಗೊತ್ತಿಲ್ದಲೆ ಒಂದು ಎಕ್ಸ್ಟ್ರಾ ಬುಲೆಟ್ಗಳನ್ನ ಹಾಕೊಂಡು ಒಳಗಡೆ ಬಂದ್ವಿ. ಈ ಒಂದು ಜಾಗದಲ್ಲಿ ಔತ್ಕೊಂಡಿದ್ದೆ. ಆಚೆ ಹೋಗಿ ಒಳಗಡೆ ಬರ್ತಿರೋ ಟೈಮಲ್ಲಿ ಶರತ್ ಅವ್ರ ಹತ್ರ ಮಾತಾಡಿದ್ದೆ. ನಾನೇನ್ ಅನ್ಕೊಂಡೆ ಶರತ್ ಅವರು ನಮ್ ಟೀಮ್ ಅನ್ಕೊಂಡ್ಬಿಟ್ಟಿದೆ. ಆದ್ರೆ ಶರತ್ ಅವರು ಆಪೋನೆಂಟ್ ಅಂತ ಮರ್ತೇ ಹೋಗಿದ್ದೆ. ಇಲ್ಲಿ ಏನ್ ಕಾಣಿಸ್ತಿದಾರೋ ಅವರು ಶರತ್ ಅವರು ಮೋಸ ಮಾಡ್ಬಿಟ್ಟು ನನಗೆ ಬ್ಯಾಕ್ ಮೇಲೆ ಬಿಟ್ರು 4-5 ಬುಲೆಟ್ ಸರಿಯಾಗಿ ಬಿಟ್ರು. ಆ ಏಟು ತಡಿಲಾರ್ದೆ ಓಡ್ ಬಂದ್ಬಿಟ್ಟೆ. ಅಂದ್ರೆ ನಿಮ್ ಹೀರೋ ಸೋತೋದ್ನ? ಬೇಟೆಗಾರರ ಬೇಟೆಯಾಡೋ ರಣ ಬೇಟೆಗಾರ ಬಂದ. ಮಗ ಸುದೀಪ್ ಬಂದ, ಓಡ್ರು. ಗೈಸ್, ಫೈನಲಿ ತುಂಬಾ ಚೆನ್ನಾಗಿ ಆಡಿದ್ವಿ. ರೆಡ್ ಟೀಮು ತುಂಬಾ ಚೆನ್ನಾಗಿ ಆಡಿದ್ರು, ಬ್ಲಾಕ್ ಟೀಮು ತುಂಬಾ ಚೆನ್ನಾಗಿ ಆಡಿದ್ರು. ಏನು ಕಂಗ್ರಾಟ್ಸ್ ಫಾರ್ ರೆಡ್ ಟೀಮು, ಕಂಗ್ರಾಟ್ಸ್ ಫಾರ್ ಬ್ಲಾಕ್ ಟೀಮು, ತುಂಬಾ ಚೆನ್ನಾಗಿ ಆಡಿದ್ರು. ಇವಾಗ ಯಾರು ಗೆದ್ರು ಅಂತ ಬ್ರೋ ಹೇಳ್ತಾರೆ. ಬ್ರೋ ಹೇಳಿ ಬ್ರೋ. ಏನಿದ್ರು ಬ್ಲ್ಯಾಕ್ ಟೀಮೇ ವಿನ್ನರು, ರೆಡ್ ಟೀಮೇ ಲೂಸರು. ಕ್ರೇಜಿ. ಬ್ಲಾಕ್ ಟೀಮ್ ವಿನ್ನರ್. ಸೀರಿಯಸ್ಲಿ ನೀವು ಹೊಡೆದ್ರ? ನಿಮ್ಗೆ ಹೊಡೆದಿತ್ತ ಅವರು? ಒಳಗಡೆ ಹೋದ್ವಾ ನಾವು? ನಾವಿಬ್ರು ಒಟ್ಟಿಗೆ ಹೋದ್ವಿ. ನನಗೆ ಹೊಡೆಯಲ್ಲ ಅನ್ಕೊಂಡ್ರೆ ಇವ್ರು ಬೊಗ್ಗಿದ್ದೀನಿ, ತಿಕ್ಕೆ ಬಿಟ್ಟು. ಇದು ಬಿದ್ದಿರೋದು ಇವ್ರು ಹೊಡೆದಿದ್ದ? ಶರತ್ ಬ್ರೋ, ಯಾರಿಗೂ ಒಂದ್ ಬಿಟ್ಟೆ, ಸಂಜೆವರೆಗೆ ಒಂದ್ ಬಿಟ್ಟೆ, ನಾನು ಬಿಟ್ಟೆ. ಸೋತ್ ಮೇಲೆ ಫೇವರಿಸಮ್ ಅಂತೆ, ಮೋಸ ಮಾಡೋದ್ವಂತೆ. ಹಲೋ, ನಾವು ಎಷ್ಟು ನಿಯತ್ತಾಗಿ ಆಡಿದ್ವಿ ಅಂದ್ರೆ ನಮ್ ಟೀಮ್ ಅವರು ಬ್ಲಾಕ್ ಟೀಮ್ಗೆ ಅಶ್ನಿಯತ್ತಾಗಿ ಆಡಿದ್ರು. ರೆಡ್ ಟೀಮ್ ಆಡೋಕ್ ರೆಡ್ ಟೀಮ್ ಸ್ಟ್ರಾಟಜಿ ಏನಿತ್ತು? ಕರೆಕ್ಟ್ ಇವ್ರ ತಲೆಗೆ ಹೊಡಿಬೇಕು ಅಂತ ಟೈಮ್ ಕೈ ಎತ್ ಬಿಡೋದು, ಓಡಾಕ್ಬಿಡೋದು. ಆ ಗ್ಯಾಪ್ ಎಲ್ಲ ಬಂದ್ಬಿಟ್ವಲ್ಲ, ಬಟ್ ಆನೆಸ್ಟ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಇವ್ರು ತೇಜ್ ಅವರು, ಸಂಧ್ಯಾ ಅವರು ಸೆಂಟ್ರಿಗೆ ಬಂದು ಕುತ್ಕೊಂಡ್ಬಿಟ್ಟವ್ರೆ, ಯಾರನ್ನು ಬಿಡ್ತಾ ಇಲ್ಲ ಅವರು. ಬಟ್ ಚೆನ್ನಾಗಿ ಆಡಿದ್ರು. ಬಟ್ ಅವ್ರು ಹೊಡೆದಿರೋ ಬುಲೆಟ್ ಯಾವ್ದು ಬಿದ್ದಿಲ್ಲ. ಅವರು ಬ್ರೋ ಬಿದ್ದಿರೋದು ಇವ್ರು ಒಬ್ರದೇ ಬುಲೆಟ್. ಶ್ರೀಮದ್ ರಮಣ ಗೋವಿಂದ. ರಾಕೆಟ್ ಇಜೆಕ್ಟರ್ ಆಡ್ತವ್ರೆ.
ಸಖತ್ ಇರುತ್ತೆ ಮಾತ್ರ ಹೆವಿ ಮಜಾ ಇರುತ್ತೆ ನೋಡಿ. ಈಗ ನಾನೀಗ ನೆಕ್ಸ್ಟ್ ಆಡ್ತೀನಿ ಆಮೇಲೆ. ಈಗ ಹಿಂಗೆ ಬಿಟ್ಟಿದ ತಕ್ಷಣ ಹಿಂಗೆ ಹೋಗ್ತಾರೆ ನೋಡಿ. ಶರತ್ ಅವ್ರಿಗೆ ಸಖತ್ ಭಯ ಇದೆ. 3, 2, 1 ಡಿಸ್ಕೌಂಟ್. ಓ ಗೈಸ್, ಇವಾಗ ನಾನು ಆಡಕ್ ಹೋಗ್ತಾ ಇದ್ದೀನಿ ರಾಕೆಟ್ ಇಜೆಕ್ಟರ್. ಈ ಕ್ಲಿಪ್ ಅಲ್ಲಿ ನೋಡಿ. ಹೋಯ್ತು ಗೆಳೆಯ. ತೊಡೆಗೂ ನೋವುತ್ತಿದೆ. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೂಪರ್ ಆಗಿತ್ತು, ಸಾಕಾಗಿತ್ತು. ಮೇಲ್ಗಡೆ ಹೋಗಿ ಇಲ್ಲಿ ಹಿಂಗ್ ಫ್ಯಾಮಿಲಿ ಪ್ಯಾಕ್ ಇರೋಗೆ ಹೊಟ್ಟೆ ಹಿಂಗ್ ತೇಲುತ್ತೆ. ಸೊ ಸಖತ್ ಮಜಾ ಇತ್ತು, ಸಖತ್ ಮಜಾ ಇತ್ತು. ಇವಾಗ ಶರತ್ ಅವ್ರು ಆಡ್ತಾರೆ, ಒಬ್ಬೊಬ್ರು ಆಡ್ತಾರೆ. ನನಗಂತೂ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ. ನಾವಲ್ಲಿ ಒಂದು ಇದನ್ನ ಆಡಿದ್ವಿ. ಇದಾದ್ಮೇಲೆ ಈಗ ರಾಕೆಟ್ ಇಜೆಕ್ಟರು. ನೆಕ್ಸ್ಟ್ ಗಾಡಿ ಓಡಿಸ್ತಾ ಇದ್ದೀನಿ. ಗಾಡಿ 4 ವೀಲರ್ ಗಾಡಿ ತೋರಿಸಿದ್ದಾರೆ. ಅದು ಒನ್ ಆಫ್ ಮೈ ಫೇವ್ರೇಟ್ ಅನ್ಕೊಳ್ಳಿ, ಸಿಕ್ಕಾಪಟ್ಟೆ ಫೇವ್ರೇಟು. ಅದನ್ನ ಆಡ್ಬೇಕು ಇವಾಗ ಅಷ್ಟೇ ನಾನು. ಒನ್ ಆಫ್ ಮೈ ಫೇವ್ರೇಟ್ ಬೈಕ್. ಬಾಯ್ ಇಸ್ಕೋ ನಾಮ್ ಕ್ಯಾ ಬೋಲ್ತೆ? ಸ್ಕ್ವಾಡ್ ಬೈಕ್. ಓಕೆ, ಇದನ್ನ ಹೆಸರು ಸ್ಕ್ವಾಡ್ ಬೈಕ್ ಅಂತ ಕರೀತಾರೆ. ಒನ್ ಆಫ್ ಮೈ ಫೇವ್ರೇಟ್ ಬೈಕ್ ಅನ್ಕೊಳ್ಳಿ. ಇದು ಸೂಪರ್ ಇಷ್ಟ, ಸಖತ್ ಇಷ್ಟ ಮಾತ್ರ. ನಾನು ಆಡದೆ ಇನ್ನೊಂದು ರೌಂಡ್ ಖಂಡಿತ ಆಡ್ತೀನಿ. ನೀವು ಮಿಸ್ ಮಾಡ್ದಲ್ಲಿ ಆಡಬೇಕು ಗೈಸ್. ಏನು ಗೊತ್ತಾ, ಸಿಕ್ತಾಗ ಚಾನ್ಸ್ನ ಅವಕಾಶದಲ್ಲಿ ಯೂಸ್ ಮಾಡ್ಕೊಬಿಡ್ಬೇಕು. ಆ್ಯಂಡ್ ಅದನ್ನು ಖಂಡಿತ ನಾನು ಇನ್ನೊಂದು ರೌಂಡ್ ಆಡ್ತೀನಿ. ಬಟ್ ತುಂಬ ಸಖತ್ತಾಗಿದೆ. ಸ್ಲೋ ಆಗಿ ಓಡಿಸ್ಬಾರ್ದು, ಒಂಚೂರು ಫಾಸ್ಟಾಗಿ ಓಡಿಸ್ಬೇಕು. ಅಭ್ಯಾಸ ಇದ್ದರೆ ಫಾಸ್ಟಾಗಿ ಓಡಿಸ್ಬೇಕು, ಇಲ್ಲ ಅಂದರೆ ಸ್ಲೋ ಆಗಿ ಓಡಿಸ್ಕೊಂಡು ಕಲಿಬೇಕು. ತೇಜವರು ಬಿದ್ದೋಗ್ಬಿಟ್ರು ಗುರು, ಬಿದ್ದೋಗ್ಬಿಟ್ರು ಬ್ರೋ. ಯಾಕೆ ಬ್ರೋ, ಹೆಂಗೆ ಏನಾಯ್ತು? ಅದು ಆಕ್ಸಿಲ್ ಏನೋ ಬೆಂಡ್ ಆಗೈತೆ ಬ್ರೋ. ನಿಜ ಹೇಳಿ, ಏಟಾಗಿಲ್ಲ ಏನೋ? ಫಿಟ್ ಫೈನಲ್ ನಾರ್ಮಲ್. ಸದ್ಯಕ್ಕೆ ತೇಜ್ ಅವ್ರಿಗೆ ಏನೂ ಡ್ಯಾಮೇಜ್ ಆಗಿಲ್ಲ, ಅದೊಂದು ಪುಣ್ಯ. ಅಂಡ್ ಏನೋ ಒಂಚೂರು ಏನೋ ಬ್ರೇಕ್ ಹಾಕಿದ್ದೆ ಅಂತ ಏನೋ ಹೇಳ್ತಾರೆ. ಒಟ್ಟಿನಲ್ಲಿ ಡ್ಯಾಮೇಜ್ ಆಯ್ತಾ? ಏನು ನೆಕ್ಸ್ಟ್ ಲೈಟ್ ಕೆಂಪಗಾಗದ ಅಷ್ಟೇ, ಇನ್ನೇನಿಲ್ಲ. ಈ ತರ ಲೈಟ್ ಕೆಂಪಗಾಯ್ತು ಅಷ್ಟೇ. ಗೈಸ್, ಸೊ ಫೈನಲಿ ಇದು ಜಾಯಿಂಟ್ ಸ್ವಿಂಗ್ ಅಂತ ಇದನ್ನ ಹೋಗ್ತಾ ಇದೀವಿ. ನಾನು, ತೇಜ್ ಅವರು, ಶರತ್ ಅವರು 3 ಜನ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಬರ್ತೀವಿ. ಈಗ ಮಜಾ ಇರೋದು ಶರತ್ ಬ್ರೋ. ಗೈಸ್, ಸೊ ಕಂಪ್ಲೀಟ್ಲಿ ಆಡಿ ಆಯಿತು, ತಿಂಡಿ ಆಯಿತು, ಮುಗ್ದಾಯಿತು, ಎಲ್ಲ ಕಂಪ್ಲೀಟ್ ಆಯಿತು. ಸೊ ಪ್ರತಿಯೊಬ್ಬರು ಇನ್ಫ್ಲುಯೆನ್ಸರು ಈಗ ಓಡ್ತಿದ್ದಾರೆ. ಯಾರ್ಯಾರು ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಬಂದು ತುಂಬ ಎಂಜಾಯ್ ಮಾಡಿದ್ದಾರೆ. ಅದೊಂದು ಖುಷಿ ವಿಚಾರ. ಎಲ್ಲರೂ ಕೂಡ ಈಗ ಹೊಡ್ತಿದ್ದಾರೆ. ಇವಾಗ ಕಾರ್ ಹತ್ರಕ್ಕೆ ಹೋಗ್ಬಿಟ್ಟು ಶರತ್ ಅವ್ರನ್ನ ಮೇ ಬಿ ಬಿಡಬೇಕು, ಡ್ರಾಪ್ ಮಾಡಿ. ಆಮೇಲೆ ನಾನು ಸುವಲೆಲ್ಲ ಡೈರೆಕ್ಟು ಮನೆಗೆ. ಈ ಥರ ಇದೆ ಪ್ಲ್ಯಾನು. ಲೆಟ್ಸ್ ಗೋ, ವಿ ಆರ್ ಲಿವಿಂಗ್ ನೌ. ನಾವು ಒಂದು ಒಳ್ಳೆ ಕೆಲಸ ಮಾಡಿರೋದೇನೆಂದರೆ, ಬ್ಯಾಗ್ನ ಫಸ್ಟು ನಾವು ಕಾರಲ್ಲಿಟ್ಟು ಒಳ್ಳೆ ಕೆಲಸ ಮಾಡಿದ್ದೀವಿ. ಅಲ್ಲೂ ಬ್ಯಾಗ್ ಇಟ್ಕೋತವ್ರೆ, ಇಲ್ಲೂ ಸರಿ, ಎಲ್ಲರೂ ಕೂಡ ಬ್ಯಾಗ್ ಹಾಕೊಂಡು ಹೋಗ್ತಾರೆ. ನಾವು ಒಬ್ಬರೇ ಪರ್ಫೆಕ್ಟ್ ಆಗಿ ಕಾರಲ್ಲಿ ಇಟ್ಟಿರೋದು. ಆ್ಯಂಡ್ ಇವಾಗ ಚೆಕ್ಔಟ್ ಆಗಿ ರೆಸಾರ್ಟಿಂದ ಆಚೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್, ಹೋಗುವ ಗೈಸ್. ಸೊ ಇವಾಗ ಓಡ್ತಿದ್ದೀವಿ. ಆ್ಯಂಡ್ ಒಂದು ಮಾತು, ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಎಲ್ಲರೂ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನ ಮಾತಿಗೆ ತುಂಬ ರೆಸ್ಪೆಕ್ಟ್ ಕೊಟ್ಟರು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನೀವು ಸುವೇಲ್ ನಿತ್ಯ ಅವರೇ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು 2 ಅವರೇ. ಥ್ಯಾಂಕ್ ಯು ಕುಳಿ ಅವರೇ. ಥ್ಯಾಂಕ್ ಯು ಚೇತು ಬ್ಲಾಗ್ಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಂದಿದ್ದಕ್ಕೆ. ರವಿ ಅವರೇ ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ಯಾವಾಗ ಸಿಗುವ ಅಂತ ಎಲ್ಲ ಹೇಳಿ. ವಿಲ್ ಮೀಟ್ ದೆನ್. ಟೇಕ್ ಕೇರ್. ಬಾಯ್ ಹುಷಾರು. ಸಪೋರ್ಟ್ ಇದೇ ತರ ಇರಬೇಕು. ನಾವು ಮೀಟಪ್ ಆಗ್ಬೇಕಂದ್ರು ಯಾ, ಸೊ ಸಬ್ಸ್ಕ್ರೈಬ್ ಅವ್ರಿಗೆ ಒಳ್ಳೇದು. ಎಲ್ಲಿ ಎಲ್ಲರೂ ಹೇಗೆ ಸೇಫ್ ಆಗಿ ಬಂದ್ರು ಹಂಗೆ ಹುಷಾರಾಗಿ ಮನೆಗೆ ಹೋಗಿ. ಓಕೆ, ಟೇಕ್ ಕೇರ್. ಬಾಯ್ ಎಲ್ರಿಗೂ. ಬಾಯ್ ಬ್ರೋ. ಬಾಯ್ ಪ್ರೀತಮ್ ಬ್ರೋ. ನಿಮ್ಗೆ ಹೇಳಿಲ್ಲ, ಸಾರಿ. ಬಾಯ್ ಹುಷಾರು ಬ್ರೋ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಥ್ಯಾಂಕ್ ಯು. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಹೋಗ್ತಾ ಬ್ಲಾಗ್ನ ಏನು ಮಾಡುವ. ಅಂಡ್ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಅಂದ್ರೆ ಸಖತ್ ಖುಷಿ ಆಯ್ತು. ದೊಡ್ಡ ಮನ್ಸು ಪುಣ್ಯಾತ್ಮ. ಸೀರಿಯಸ್ಲಿ ಎಲ್ಲರಿಗೋಸ್ಕರ ತುಂಬಾ ಕಷ್ಟಪಟ್ಟು ಸೇರಿಸಿ ಈ ತರ ಮಾಡಿದ್ದಾರೆ.
ಥ್ಯಾಂಕ್ ಯು. ನಾನು ನಾರ್ಮಲಿ ಯೂಶಲಿ ಇನ್ಫ್ಲುಯೆನ್ಸರ್ ಅಲ್ಲಿ ಕಾಮಿಡಿ ರೀಲ್ ಆಗಿರ್ಬೋದು, ಲಿಪ್ಸಿಂಗ್ ವಿಡಿಯೋ ಮಾಡಿರ್ಬೋದು, ಅವರು ಮೀಟಪ್ ಅವ್ರವ್ರು ಮೀಟಪ್ ಮಾಡಿದ್ರೆ ನಾನು ನೋಡಿದ್ದೀನಿ. ಮಿನಿ ಬ್ಲಾಗ್ ಕ್ರಿಯೇಟರ್ಸ್ ಇದುವರೆಗೂ ಮೀಟ್ ಮಾಡಿದ್ರೆ ನಾನು ನೋಡಿಲ್ಲ. ಅದು ನನ್ನಿಂದಾನೇ ಸ್ಟಾರ್ಟ್ ಆಗಬೇಕು ಅಥವಾ ನಾನೇ ಮಾಡ್ಬೇಕು ಅಂತ ಇತ್ತು. ಸೊ 100K ಆದ್ಮೇಲೆ ಮಾಡ್ಬೇಕು ಅಂತ ಇದ್ದೆ. ಸೊ ಫೈನಲಿ ಡನ್. ಸೂಪರ್ ಗೈಸ್, ಸೊ ಫೈನಲಿ ನಾನು ತೇಜ್ ಅವ್ರನ್ನ ಮತ್ತೆ ಸಂಧ್ಯಾ ಅವ್ರನ್ನ ಇಲ್ಲಿ ಮೆಟ್ರೋ ಸ್ಟೇಷನ್ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡ್ತಾ ಇದ್ದೀನಿ. ಅವ್ರಿಬ್ರಿಗೂ ಈಗ ಬಾಯ್ ಹೇಳ್ತಾ ಬಾಯ್ ಬ್ರೋ, ಬಾಯ್ ಹುಷಾರು ಬ್ರೋ, ಹುಷಾರು ಡನ್ ಬಾಯ್. ಅವ್ರಿಬ್ರಿಗೂ ಡ್ರಾಪ್ ಕೊಟ್ಟಾಯ್ತು. ಇವಾಗ ಇವ್ರನ್ನ ಕೆಂಗೇರಿ ಹತ್ರ ಡ್ರಾಪ್ ಮಾಡಿ ಇವರು ಈಗ ಹೋಗೋಷ್ಟಲ್ಲಿ ಮನೆಗೆ 9 ರಿಂದ 10 ಗಂಟೆ ಆಗುತ್ತೆ. ಹೋಗೋಣ. ಇವ್ರನ್ನ ಕೆಂಗೇರಿ ಹತ್ರ ಡ್ರಾಪ್ ಮಾಡಿ ನಾವು ಮುಂದಿನ ಮಾತುಕತೆ ಅಂದ್ರೆ ನಮ್ಮ ಮನೆಗೆ ಹೋಗ್ಬಿಡುವ. ಫೈನಲಿ ನಾವು ಇವಾಗ ಕೆಂಗೇರಿ ಮೆಟ್ರೋ ಸ್ಟೇಷನ್ ಕೆಂಗೇರಿ ಹತ್ರ ಬಂದಿದೀವಿ. ಇವಾಗ ಶರತ್ ಅವ್ರನ್ನ ಕಳ್ಸ್ಕೊಡೋ ಸಮಯ. ಬೈ ಬ್ರಾ, ನೈಸ್ ಟು ಮೀಟ್ ಯು. ಇದು ಎಲ್ಲ ಕ್ರಿಯೇಟರ್ಸ್ ಮೀಟಪ್ ಗೆ ಕಾರಣ ನಮ್ಮ ಸುದೀಪ್ ಅವರು. ಒಂದು ಕಮೆಂಟ್ಸ್ ಅಲ್ಲಿ ಕೇಳಿದ್ರೆ ಯಾರು ಮೀಟಪ್ ಗೆ ಕಾರಣ ಅಂತ. ಇದಕ್ಕೆ ಕಾರಣಕರ್ತ ನಮ್ಮ ಸುದೀಪ್ ಸ್ಪೀಕ್ಸ್ ಅವರು. ಥ್ಯಾಂಕ್ ಯು ಬ್ರೋ, ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು ಸಿಗುವ. ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸಿಗುವ. ಹುಷಾರು ಬ್ರೋ. ಹೋದ್ಮೇಲೆ ಒಂದು ಮೆಸೇಜ್ ಹಾಕಿ. ಲವ್ ಯು ಬ್ರೋ. ಸಿಗುವ. ಲವ್ ಯು ಟೈ. ಬಾಯ್. ಫೈನಲಿ ನಾವು ನಮ್ಮ ಮನೆಗೆ ಹೊಟ್ಟಿದೀವಿ ಗೈಸ್. ಲೆಟ್ಸ್ ಗೋ. ಏನು ಒಂದು ತುಂಬಾ ಖುಷಿ ಆಗ್ತಿದೆ, ಸಖತ್ ಖುಷಿ ಆಗ್ತಿದೆ. ಎಲ್ರು ಒಟ್ಟಿಗೆ ಕೂಡಿಸ್ಬೇಕು ಅಂತ ನಾನು 100K ಆದ್ಮೇಲೆ ಡಿಸೈಡ್ ಮಾಡ್ತಿದ್ದೆ. ಸೊ ಎಲ್ರು ಸಿಗ್ಲಿ ಮೀಟ್ ಆಗ್ಬೇಕು. ಎಲ್ರು ಕೂಡ ಏನೋ ಅದೊಂದು ಕೆಲವರಿಗೆ ಖುಷಿ ಇರುತ್ತೆ, ತುಂಬಾ ಖುಷಿ ಇರುತ್ತೆ. ಆ ಖುಷಿನ ನನ್ನಿಂದಾನೇ ಸ್ಟಾರ್ಟ್ ಆಗ್ಲಿ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಅಂಡ್ ತುಂಬಾ ಖುಷಿ ಆಯ್ತು ಗೈಸ್, ಸಖತ್ ಖುಷಿ ಆಯ್ತು ಮಾತ್ರ. ಹೆಂಗಿತ್ತು ಸ್ವೆಲ್ಸ್? ಖುಷಿ ಆಯ್ತಾ? ಬಟ್ ಸುದೀಪ್ 70K ಇದ್ದಾಗ ಡಿಸೈಡ್ ಮಾಡ್ಬಿಟ್ಟಿದ್ದ 100K ಅಂತ ಆದ್ರೆ ಎಲ್ಲ ಕ್ರಿಯೇಟರ್ಸ್ ಸೇರಿಸಿ ಮಿನಿ ಬ್ಲಾಗ್ ಕ್ರಿಯೇಟರ್ಸ್ ನ ಅಂತ. ಬಟ್ ಫೈನಲಿ ನ್ಯೂ ಇಯರ್ ಮುಂಚೆ ಆಯ್ತು 100K ಕ್ರಿಯೇಟರ್ಸ್ ಎಲ್ಲ ಇವತ್ತು ಸೇರಿದೀವಿ. ತುಂಬಾ ಖುಷಿ ಆಯ್ತು. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಯಾರು ಕೂಡ ಒಂದು ಚೂರು ಮನಸ್ತಾಪ ಮಾಡ್ಕೊಂಡಿಲ್ಲ. ಒಬ್ಬೊಬ್ರು ತುಂಬಾ ಖುಷಿಯಾಗಿದ್ರು. ಶರತ್ ಅವರು ಆಗಿರ್ಬೋದು, ರವಿ ನಾಯಕ್ ಅವ್ರು ಶರತ್ ಅವ್ರ ಮೇಲೆ ಬೀಳೋದೇನು, ಚೇತು ಅವ್ರು ನಮ್ಮನ್ನ ಸಜೆಷನ್ ಕೇಳೋದು ಅಥವಾ ಏನೋ ಒಂದು ಅವ್ರವ್ರ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊತಿದ್ರು. ಒಟ್ಟಿನಲ್ಲಿ ತುಂಬಾ ಖುಷಿ ಆಯ್ತು. ಸಂಧ್ಯಾ ನಿತ್ಯ ಅವರು, ಆಮೇಲೆ ತೇಜ್ ಅವ್ರು ಅವ್ರದ್ದು, ನಂದು ತೇಜ್ ಅವ್ರದ್ದೆಲ್ಲ ಹಂಗಾಗಿ ಅಲ್ಲೇ ಬಹುಮಾನ ತರ ಇರುತ್ತೆ. ಖುಷಿಯಾಗಿರುತ್ತೆ ಮಾತ್ರ, ಕ್ರೇಜ್ ಇರುತ್ತೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಇವಾಗ ಮನೆಗೆ ಹೊಟ್ಟಿದ್ದೀವಿ. ಮನೆಗೆ ಹೋಗಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಲೆಟ್ಸ್ ಗೋ. ಹ್ಯಾಪಿನೆಸ್. ಒಂದು ಟೈಮಲ್ಲಿ ನಾನು ಅನ್ಕೋತಿದ್ದವನು ಅಂದ್ರೆ ನನಗೆ ಅಂದ್ರೆ ಕೆಲವರು ವಿಡಿಯೋ ಮಾಡ್ತಿರೋರಿಗೆ ಗೊತ್ತಾಗುತ್ತೆ ಅದು ಫೀಲು. ಓಕೆ, ನಾವು ಒಬ್ಬರೊಬ್ಬರನ್ನ ಮೀಟ್ ಮಾಡಬೇಕು, ಹೇಗಿರುತ್ತೆ, ಏನಿರುತ್ತೆ, ಮಾತಾಡಬೇಕು ಒಂದು ಸ್ವಲ್ಪ ಅಂತ ಅನಿಸ್ತಾ ಇರುತ್ತೆ. ಅದನ್ನ ನಾನು ಅವಾಗ ಅನ್ಕೋತಿದ್ದೆ. ಇವಾಗ ಫೈನಲಿ ಏನೋ ಒಂದು ಮಾಡಿದ್ದೀವಿ. ಒನ್ ಟೈಮಲ್ಲಿ ಅನ್ಕೊಂತ ಇದ್ದ, ಆ ಟೈಮ್ ಇವಾಗ ನಾನು ಅನ್ಕೊಂತ ಇದ್ದೀನಿ. ನನಗೆ ಅನಿಸ್ತಿದೆ ಒಟ್ಟಿನಲ್ಲಿ. ಫೈನಲಿ ಮೀಟ್ ಆದೆ. ಇನ್ನೂ ಇದೆ, ಇನ್ನು ತುಂಬಾ ಬಾಕಿ ಇದೆ. ಸ್ಟಿಲ್ ಪ್ಲಾನ್ ಮಾಡಿ. ಇದು ಸ್ಟೆಪ್ ಜಸ್ಟ್ ಬಿಗಿನಿಂಗ್ ಅನ್ಕೋಬೇಕಷ್ಟೇ. ನಾನು ಇನ್ನು ತುಂಬಾ ಮಾಡೋದಿದೆ. ಲೆಟ್ಸ್ ಗೋ. ಇವಾಗ ಕಾರ್ ಡ್ರೈವಿಂಗ್ ಮಾಡ್ತಾ ಜಾಸ್ತಿ ಓಡಿಸ್ಬಾರ್ದು ಕಾರ್ ಡ್ರೈವಿಂಗ್ ಮಾಡ್ತಾ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಬಾರ್ದು. ಲೆಟ್ಸ್ ಗೋ. ಇವಾಗ ಮನೆ ಹೋಗಿ ಡೈರೆಕ್ಟ್ ವಿಡಿಯೋ ಎಂಡ್ ಮಾಡುವ. ನಾನು ಇವತ್ತೇ ಫಸ್ಟ್ ಟೈಮು ನಮ್ಮ ಕಾರ್ನ ಓಡಿಸೋದಕ್ಕೆ ಸೋಲಿ ಕೊಟ್ಟಿರೋದು. ಸೊ ನಾನು ಯೂಶಲಿ ಕಾರು ಯಾರಿಗೂ ಕೊಡಲ್ಲ. ಯಾಕಂದ್ರೆ ಸೊ ನಾನು ನನ್ನ ಸ್ವಂತವಾಗಿ ಏನಾದ್ರು ಕಾರ್ ತಗೊಂಡ್ರೆ ಸೊ ಅವಾಗ ನಾನು ಒಂದ್ ಸ್ವಲ್ಪ ಕೊಡ್ಬೋದು. ಓಕೆ, ಓಡಿಸ್ಕೊಳ್ಳಿ, ಏನ್ ತೊಂದರೆ ಇಲ್ಲ ಅಂತ ಕೊಡ್ಬೋದು. ಇದು ಕಾರು ನಮ್ಮ ಅಪ್ಪ ಹೆಸರಲ್ಲಿ ಇರೋದು. ಏನೇ ಒಂದ್ ಚೂರಾದ್ರೂ ಸಿಕ್ಕಾಪಟ್ಟೆ ಬೈಸ್ಕೊತೀನಿ ನಮ್ಮ ಅಪ್ಪನ ಕೈಲಿ. ನನಗೆ ಅದನ್ನ ಕೇಳಕ್ಕಾಗಲ್ಲ. ಅಥವಾ ಅವರು ಬೈತಾರೆ, ಒಟ್ಟಲ್ಲಿ ತುಂಬಾ ಬೈತಾರೆ. ಅದಕ್ಕೋಸ್ಕರ ಏನೇ ಹೋದ್ರೆ ಎಷ್ಟೇ ಕಷ್ಟ ಆದ್ರೂ ಕೂಡ ನಾನೇ ಓಡ್ಸಕ್ ಟ್ರೈ ಮಾಡ್ತೀನಿ. ಫೈನಲಿ ಮನೆಗೆ ರೀಚ್ಡ್. ಹೋ ನಮ್ಮ ಮದರ್ ಇಂಡಿಯಾ. ಓ ಹಾಯ್ ಮೇಡಮ್, ನಮಸ್ತೆ. ಚೆನ್ನಾಗಿದ್ದೀರಾ? ನಮ್ಮ ಮನೇಲಿ ಯಾರು ಹೇಳೋರು ಕೇಳೋರಿಲ್ಲ, ಅದಕ್ಕೆ ನನ್ನ ಇಷ್ಟ. ನೀನೇ ರಾಜ, ನೀನೇ ಮಂತ್ರಿ, ನೀನೇ ಕಂತ್ರಿ. ಹೋಗಲ್ಲ ಇವಾಗ. ನನ್ ಬಿಟ್ಟು ಹೆಂಗಮ್ಮ ಇದ್ದೆ ನೀನು? ನನ್ನ ಮಗ ಬಿಂದು ರಾಜ, ಅಪ್ಪನ ಮಗ. ನಾನೀಗ ಫ್ರೆಶ್ ಅಪ್ ಆಗಿ ಬಂದೆ. ಫುಲ್ ಟಯರ್ಡ್ ಅಪ್, ಮೈಕೈ ನೋವ್ತಿತ್ತು. ಸಡನ್ ಆಗಿ ಓಡ್ ಬಂದ್ಬಿಟ್ಟು ಅವ್ರು ಚೋಟ ಮರಿ ಓಡ್ ಬಂದ್ಬಿಟ್ಟು, ಸುದೀಪಣ್ಣ ಇಲ್ವಾ, ಎಲ್ಲಿ ಅಂತೆ. ಏನಾಯ್ತು? ನನ್ನೇನ ತುಂಬಾ ಮಿಸ್ ಮಾಡ್ಕೊಂಡೆ. ನಿಜ? ಯಾಕಪ್ಪ? ಅಯ್ಯಯ್ಯ ಹೆಂಗ್ ಗೊತ್ತಾಯ್ತು ಬಂದಿದ್ದು? ನಾ ಬಂದಿದ್ದೆ. ಹೌದಾ? ಮಿಸ್ ಯು ಟು. ಗೋ ಗುಡ್ ನೈಟ್, ಟೇಕ್ ಕೇರ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡುವ. ಕಂಪ್ಲೀಟ್ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಯಾಕಂದ್ರೆ ಮಿನಿ ಬ್ಲಾಗ್ ಕ್ರಿಯೇಟರ್ ಫಸ್ಟ್ ಟೈಮ್ ಅಷ್ಟು ಜನ ಮೀಟ್ ಮಾಡಿಸಿರೋದು. ಆ್ಯಂಡ್ ಇನ್ನೂ ತುಂಬಾ ಜನ ಇದ್ದಾರೆ. ಅಟ್ ಎ ಟೈಮ್ ಮಾಡಿದ್ರೆ ಲೈಕ್ ಅದು ಒಂಥರ ಪ್ರಾಪರ್ ಇರಲ್ಲ ಅಂತ ಅನಿಸ್ತು. ಅದಕ್ಕೆ
ಲಿಮಿಟೆಡ್ ಇರೋವಂಥದ್ದೇ ನಾನು ಟ್ರೈ ಮಾಡಿದ್ದು. ಈಗ ಸದ್ಯಕ್ಕೆ ನೀವು ಏನೇನು ನೋಡಿದ್ರು ಪ್ರತಿಯೊಂದು ಕ್ಲಿಪ್ಸು, ಪ್ರತಿಯೊಬ್ಬರ ಖುಷಿ, ಪ್ರತಿಯೊಬ್ಬರು ಹೇಗಿದ್ರು ನಮ್ಮ ಜೊತೆ ಎಲ್ಲ ಹೇಗಿದ್ರು ಅದನ್ನೆಲ್ಲ ನೋಡಿದ್ಮೇಲೆ ನಿಮಗೆ ತುಂಬ ಖುಷಿ ಆಗಿರುತ್ತೆ ಅನ್ಸುತ್ತೆ. ನನಗೂ ಕೂಡ ತುಂಬ ಖುಷಿ ಆಯಿತು, ನೀವು ನೋಡೋರು ಕೂಡ ತುಂಬ ಖುಷಿ ಆಗಿರಬೇಕು ಅನ್ಕೋತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಮತ್ತೆ ಈಗ ಈ ವ್ಲಾಗ್ನ ನೋಡಿದ್ಮೇಲೆ ಅಥವಾ ಈ ಥರ ಒಂದು ಮೀಟಪ್ ಅಥವಾ ಕ್ರಿಯೇಟರ್ಸ್ ಮೀಟಪ್ ನೋಡಿದಾಗ ಸೊ ನಿಮಗೆ ಏನು ಅನಿಸ್ತು ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಫರ್ದರ್ ಡೇಸಲ್ಲಿ ಹೆಂಗೆ ಮಾಡ್ಬೋದು, ಯಾವ ಥರ ಮಾಡ್ಬೋದು, ಏನಾದ್ರು ನಿಮಗೆ ಒಂದು ತಲೆಯಲ್ಲಿ ಇರುತ್ತಲ್ಲ, ನಿಮ್ಮ ಮನಸ್ಸಲ್ಲಿ ಇರುತ್ತೆ, ಹಿಂಗಿದ್ರೆ ಹಿಂಗಾದ್ರೆ ಏನಿರುತ್ತೆ, ಹಿಂಗಾದ್ರೆ ಹೆಂಗಾಗುತ್ತೆ ಅಂತ ಒಂದು ಇರುತ್ತಲ್ಲ. ಸೊ ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಲೆಟ್ ಮಿ ಟ್ರೈ ಟು ಫುಲ್ಫಿಲ್ ದಟ್. ಓಕೆ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.